100% ಅವ್ರು ಗೆಲ್ತಾರೆ ಅಂತ ಹೇಳ್ಕೊಂಡು ರಿಪೋರ್ಟ್ ಬಂದಿದೆ. ಆವಾಗ ನಿಮ್ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಇವ್ರ ಕೆಲಸದ ಜವಾಬ್ದಾರಿ ನಿಮ್ದು ಆಗಿರ್ತದ ಇಲ್ವಾ? ಆಗಿರ್ತದ ಇಲ್ಲ ಹೇಳಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ತಿಂಗಳಿಗೆ 8,000 ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಹೋದ್ಸತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಈ ಚುನಾವಣೆಯಲ್ಲಿ ನಿಮ್ದು ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿದೆ ಅಂತ ಹೇಳಿದ್ರೆ ನಿಮ್ಮ ಕ್ಷೇತ್ರದಿಂದ ಹುಟ್ಟಿ ಬೆಳೆದು ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಈ ಕ್ಷೇತ್ರದಿಂದ ಎಂ ವಿ ಕೃಷ್ಣಪ್ಪ ಅವರ ಫ್ಯಾಮಿಲಿಯಿಂದ ಬಂದಿರತಕ್ಕಂಥದ್ದು ಎಂ ವಿ ವೆಂಕಟಪ್ಪನವರ ಮಗನಿಗೆ ನಾವು ಬೆಂಗಳೂರಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಬ್ಯಾಂಗ್ಳೂರು ನಾರ್ತ್ನಲ್ಲಿ ಅಲ್ಲೂ ಸಹ ಆ ಕ್ಷೇತ್ರಕ್ಕೆ ಬೈತಿ ಸುರೇಶ್ ಅವರ ಕ್ಯಾನ್ಸರ್ಸಿ ಹೆಬ್ಬಾಲ್ ಬರುತ್ತದೆ. ಅಲ್ಲಿ ರಿಪೋರ್ಟ್ಸ್ 100% ಅವರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬಂದಿದೆ. ಆವಾಗ ನಿಮ್ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಇವ್ರ ಕೆಲಸದ ಜವಾಬ್ದಾರಿ ನಿಮ್ದು ಆಗಿರ್ತದ ಇಲ್ವಾ? ಆಗಿರ್ತದ ಇಲ್ಲ ಹೇಳಿ. ಸೊ ಹಾಗಾಗಿ ನಾವು ಬೆಂಗಳೂರಲ್ಲಿ ಯಾವ ಕೆಲಸ ಕೊಡ್ತಾರೆ, ಮುನ್ಭಾಗದಲ್ಲಿ ನೀವು ಅವ್ರ ಕೋಟಂಗೆ ಕೆಲಸ ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂಡು ಇವತ್ತು ಈಗಾಗಲೇ ಹೇಳಿದ್ರು ಸುರೇಶ್ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಮನೆ ಮನೆಗೆ ತಲುಪಿದೆ, ಜನ ಸಂತೋಷ ಪಟ್ಟಿದ್ದಾರೆ, ಜನ ತೃಪ್ತಿಯಾಗಿದೆ. ಹೌದಾ? ನಿಜವಾಗ್ಲೂ ನಿಮ್ಮ ಮನೆಗೆಲ್ಲ ಬಂದಿದ್ಯಾ ಇಲ್ಲ? ಎಲ್ಲ 5 ಸ್ಕೀಮು ಸಹ ಬಂದಿದ್ಯಾ? ಈಗ ಮೊನ್ನೆ ಡೆಲ್ಲಿಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಸ್ಕೀಮು ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತಾ? ಡೆಲ್ಲಿಯಲ್ಲಿ ಘೋಷಣೆ ಮಾಡಿದ್ದಾರೆ, ಗೊತ್ತಾಯ್ತಾ? ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು 2,000 ರೂಪಾಯಿ ಸಾಲೋದಿಲ್ಲ, ತಿಂಗಳಿಗೆ 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಸರ್ಕಾರ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ತಿಂಗಳಿಗೆ 8,000 ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಂಬ್ತೀರಾ ನೀವು? ನಂಬ್ತೀರಾ? ಯಾವ ರೀತಿ ರಾಜ್ಯ ಸರ್ಕಾರ 200 ರೂಪಾಯಿ 2,000 ಕೊಟ್ರೆ ಕೇಂದ್ರ ಸರ್ಕಾರ ಎಷ್ಟು ಕೊಡಬಹುದು? 10 ಪಟ್ಟು ಕೊಡಬಹುದು. ಅವ್ರು 10 ಪಟ್ಟು ಕೊಡ್ತಾ ಇಲ್ಲ, ಕೇವಲ 8,000 ರೂಪಾಯಿ ಪ್ರತಿಯೊಂದು ಮನೆ ಯಜಮಾನಿಗೆ ಕೊಡ್ತೀವಿ ಎಂದು ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ. ಇಡೀ ರಾಷ್ಟ್ರದಲ್ಲಿ ಬದಲಾವಣೆ ಆಗ್ತಾ ಇದೆ. ನೀವು ಒಂದು ತಿಂಗಳು ಈ ಟಿವಿ ನೋಡೋದು ಬಿಟ್ಬಿಡಿ, ನೀವು ಟಿವಿನೂ ನೋಡಬಾರ್ದು. ಒಂದು ತಿಂಗಳು 4ನೇ ತಾರೀಕು ಜೂನ್ ನಲ್ಲಿ ನೀವು ಟಿವಿ ಆನ್ ಮಾಡಿ ನೋಡಿದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರ್ತದೆ ಅಂತ ಹೇಳ್ಬಿಟ್ಟು ಈ ಟಿವಿಗಳೆಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಯಾರು? ಬಿಜೆಪಿಗಳು. ಯಾರು ಇದನ್ನೆಲ್ಲ ನೀವು ಯಾರೊಬ್ಬ ಇದಕ್ಕೆ ಯಜಮಾನ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋದ್ರೆ ಕೊನೆಗೆ ಬರೋದು ಅಡಾನಿ, ಅಂಬಾನಿ. ಈ ಟಿವಿಗಳೆಲ್ಲ ಸೇರಿರ್ತಕ್ಕಂಥದ್ದು ಯಾರಪ್ಪ ಇದಕ್ಕೆ ಯಜಮಾನರು, ಯಾರಪ್ಪ ಇದಕ್ಕೆ ಪ್ರಮೋಟರ್ಸ್ ಅಂತ ಹುಡ್ಕೊಂಡು ಹೋದ್ರೆ ಕೊನೆಗೆ ಬರೋದು ಅಂಬಾನಿ, ಅಡಾನಿ. ಅವ್ರಿಗೆಲ್ಲ ಮೊದಲು 30% ಟ್ಯಾಕ್ಸ್ ಇತ್ತು, ಕಾರ್ಪೊರೇಟ್ ಟ್ಯಾಕ್ಸ್. ಎಷ್ಟು ಪರ್ಸೆಂಟ್ ಇತ್ತು? 30%. ಅದನ್ನ ಈಗ 22% ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? ಇಲ್ಲಿ ಪಾಪ ಒಂದು 20,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅವನು ವರ್ಷಕ್ಕೆ ಒಂದು 5 ಲಕ್ಷ ರೂಪಾಯಿ ಆದಾಯ ಇರ್ತದೆ, ಅವನಿಗೆ 30% ಟ್ಯಾಕ್ಸ್ ಹಾಕ್ತಾರೆ. ಇನ್ನು ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ, ಅವ್ರಿಗೆ 30% ಇದ್ದಿದ್ದಲ್ಲ 22% ಮಾಡಿದ್ದಾರೆ. ಯಾವ ನ್ಯಾಯ ಇದು? ಮತ್ತೆ ಮಾತನಾಡೋದು ನೋಡಿದ್ರೆ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ಯಾವ ಸಬ್ಕಾ ಸಾಥ್? ಇಲ್ಲಿ ನಿಮ್ ಜೊತೆಗೆಲ್ಲ ಸಾಬರು ಕೂತಿದ್ದಾರೆ, ಅವ್ರಿಗೆ ಸಾಧ್ಯ ಇದೆಯಾ? ಎಲ್ಲಿದ್ರೆ ಬಿಟ್ಕೊಂಡು ಹೊಡಿತಿದ್ದಾರೆ. ಎಲ್ಲಿ ಸಬ್ಕಾ ಸಾಥ್, ಎಲ್ಲಿ ಸಬ್ಕಾ ವಿಶ್ವಾಸ? ಯಾವ್ದಾದ್ರು ಒಂದು ಖಬರದಾರ ಇದ್ರೆ ಅದು ಕಿತ್ಕೊಳ್ತಾ ಇದ್ದಾರೆ, ಯಾವ್ದಾದ್ರು ಒಂದು ದೊಡ್ಡ ಇದ್ರೆ ಅದು ಕಿತ್ಕೊಳ್ತಾ ಇದ್ದಾರೆ. ಎಲ್ಲಿ ಸಬ್ಕಾ ಸಾಥ್?
ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಯಾವಾಗ ಆಗ್ತದೆ? ಈಗ ನಾವೆಲ್ಲ ಸೇರ್ಕೊಂಡು ಕೂತಿದ್ವಲ್ಲ, ಪ್ರತಿಯೊಬ್ಬರಿಗೂ ಗೌರವಿಸಿ, ಪ್ರತಿಯೊಬ್ಬರಿಗೂ ವಿಶ್ವಾಸಕ್ಕೆ ತಗೊಂಡು, ಪ್ರತಿಯೊಬ್ಬರಿಗೂ ಕಷ್ಟ ಸುಖಗಳಿಂದ ಭಾಗವಹಿಸಿದ್ರೆ ಆವಾಗಲೇ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಸಬ್ಕಾ ಸಾಥ್ ಅಂತ ಹೇಳೋದು. ಹಾಗಾಗಿ ಇದು ಕೇವಲ ಒಂದು ಜುಮ್ಲ. ನೀವು ನೋಡಿದಿರಿ, ಈಗಾಗಲೇ ಸುರೇಶ್ ಅವರು ಮಾತನಾಡಿದ್ದಾರೆ, ಏನು ಮಾತನಾಡೋರು ಇದ್ದಾರೆ. ಸಾಕಷ್ಟು ಜುಮ್ಲಗಳು ನೋಡಿದ್ರಿ. 15 ಲಕ್ಷ ರೂಪಾಯಿ ಬರೋದು ನೋಡ್ಕೊಂಡಿದ್ದೀರಿ. ಒಂದು ವರ್ಷಕ್ಕೆ 2 ಕೋಟಿ ಕೆಲಸಗಳು ಕೊಡ್ತಕ್ಕಂಥದ್ದು ಅದು ಸಹ ನೋಡಿದ್ದೀವಿ. ಎಲ್ಲ ರೈತರ ಜೊತೆಗೆ ಯಾವ ರೀತಿ ಸುಮಾರು 2 ತಿಂಗಳಿಂದ ರೈತರು ಹೋರಾಟ ಮಾಡಿಕೊಂಡು ಕೂತಿದ್ದಾರೆ ಬಾರ್ಡರ್ನಲ್ಲಿ. ಅವ್ರಿಗೆ ಯಾವುದೇ ರೀತಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ಟೈಮು ಸಹ ಏನು ಆಗ್ತಾ ಇದೆ. ಹಾಗಾಗಿ ನೀವು ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮ್ದು ಜವಾಬ್ದಾರಿ ಡಬಲ್ ಆಗಿರ್ತದೆ. ಒಂದು, ಲಾಸ್ಟ್ ಟೈಮ್ ಎಷ್ಟು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂತು, ಅದರಿಂದ ಡಬಲ್ ಎಷ್ಟು ಬಂತು? ಅದನ್ನ 70,000 ಬಂದಿದ್ರೆ 1,40,000 ಅವಕಾಶ ಕೊಡಬೇಕು. ಆ ರೀತಿ ನಿಮ್ ಕೈಗೆ ಆ ಶಕ್ತಿ ಇದೆ. ಈ ಯೋಚನೆ ಮಾಡಿದ್ರೆ ಒಂದು ಕೈ ಚುನಾವಣೆ ಮಾಡಬಹುದು. ಆ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳ್ಬಿಟ್ಟು ಗೌತಮ್ಗೆ ಹೆಚ್ಚಿನ ರೀತಿಯಲ್ಲಿ ನೀವು ಗೌತಮ್ ಸಹ ಯಂಗ್ಸ್ಟರಾಗಿದ್ದಾರೆ, ನಿಮ್ ಕೈಗೆ ಸಿಗ್ತಾರೆ. ಯಾವಾಗ ನೀವು ಫೋನ್ ಮಾಡಿದ್ರೆ ಫೋನಲ್ಲಿ ಅವೈಲೇಬಲ್ ಆಗಿರ್ತಾರೆ. ನಿಮ್ಮ ಕಷ್ಟ ಸುಖದಲ್ಲಿ ಅವ್ರಿಗೂ ಸಹ ನಾವು ಒಂದು ಕಾರ್ಯಕ್ರಮ ಹಾಕಿ ಕೊಡ್ತೀವಿ. ಚುನಾವಣೆ ಗೆದ್ದ ಮೇಲೆ 1 ವಾರಕ್ಕೆ ಒಂದು ತಿಂಗಳಲ್ಲಿ 2 ಸತಿ ಒಂದೊಂದು ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವೂ ಸಹ ನಾವು ಹಾಕಿ ಕೊಡ್ತೀವಿ. ಹಾಗಾಗಿ ನಿಮ್ಮ ಒಟ್ಟಿಗೆ ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ಮಾತನಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತೀವಿ.